ಚಿಕ್ಕಪ್ಪ ಹೇಳಿದ ಮಾತುಗಳು ಯಾಕೋ ತಲೆಯಿಂದ ಹೋಗ್ತಾನೆ ಇಲ್ವಲ್ಲ. ಆ ಕರಾಳ ಶಕ್ತಿ ಅಂದ್ರೆ ಅದು ಅಂಬಿಕಾ ಅವರು ಅವರಿಂದ ನನಗೆ ಅಪಾಯ ಇದೆಯಾ? ಇಲ್ಲ, ಅದು ಸಾಧ್ಯನೇ ಇಲ್ಲ. ಅವ್ರು ಯಾವತ್ತೂ ನನ್ನ ರಕ್ಷಕಿಯಾಗಿ ನನ್ನನ್ನು ಕಾಪಾಡ್ತಾನೆ ಬಂದಿದ್ದಾರೆ. ಅವ್ರು ನನಗೆ ಅಪಾಯ ಮಾಡೋದಕ್ಕೆ ಹೇಗೆ ಸಾಧ್ಯ? ಅಲ್ಲ, ಹಾಗೆ ನೋಡಿದ್ರೆ ಚಿಕ್ಕಪ್ಪನ ಭವಿಷ್ಯ ಸುಳ್ಳಾಗಲ್ಲ. ನನಗೇನು ನಂಬಲಿ, ಏನು ಮಾಡಲಿ? ತುಂಬ ಗೊಂದಲ ಆಗ್ತಿದೆಯಲ್ಲ. ಇವಳು ಕೋಪ ಮಾಡಿಕೊಂಡ್ರು ಚೆನ್ನಾಗೇ ಕಾಣ್ತಾಳೆ. ವಿಚಿತ್ರ ದುರ್ಗಾ, ನೀನು ಒಂದೊಂದು ಸಾರಿ ಒಂದೊಂದು ರೀತಿ ಅನ್ನಿಸ್ತೀಯ. ಅಂಬಿಕಾ ಯಾಕೆ ನನ್ನ ಕನಸಲ್ಲಿ ಬಂದು ಹಾಗೆ ಹೇಳಿದ್ಲು ಅನ್ನೋದು ಈಗ ನನಗೆ ಸ್ವಲ್ಪನೇ ಅರ್ಥ ಆಗ್ತಾ ಇದೆ. ದುರ್ಗಾ, ಐ ಆಮ್ ಸಾರಿ, ಯು ಫೈನ್? ಹಾಂ ಬಾಸು. ಅಲ್ಲ, ಅಷ್ಟು ದೂರ ಕೂತ್ಕೊಂಡ್ರೆ ಇದೇ ಆಗೋದು. ಪರವಾಗಿಲ್ಲ, ಹಿಡ್ಕೊಂಡು ಕೂತ್ಕೋ. ಪರವಾಗಿಲ್ಲ, ನಾನು ಹೀಗೆ ಕೂತ್ಕೊಳ್ತೀನಿ. ಯಾಕೆ ಹಠ ಮಾಡ್ತಾ ಇದೆಯಾ? ಭುಜ ಹಿಡ್ಕೊಂಡು ಕೂತ್ಕೋಬೋದು, ಪರವಾಗಿಲ್ಲ. ಅದು ಬಾಸು. ಬಾಸು, ರೋಡ್ ನೋಡೋದು ಬಿಟ್ಟು ಕನ್ನಡಿಗೆ ಏನು ಹುಡುಕ್ತಾ ಇದ್ದೀರಾ? ನನ್ನ ಮುಗ್ದಲ್ಲಿ ರೋಡ್ ಇದೆಯಾ? ಅದು ಅವಾಗಲೇ ನೀನು ಬೀಳಕ್ಕಾದ್ಯಲ್ಲ, ಅದಕ್ಕೆ ಇವಾಗ ನನ್ನ ಕರೆಕ್ಟಾಗಿ ಹಿಡ್ಕೊಂಡಿದೆ ಇಲ್ವೋ ಅಂತ ಚೆಕ್ ಮಾಡ್ತಾ ಇದ್ದೆ ಅಷ್ಟೇ. ಬಾಸು, ನಿಮಗೆ ಸರಿಯಾಗಿ ಸುಳ್ಳು ಹೇಳೋದಕ್ಕೂ ಬರಲ್ಲ. ಏನೋ ನಾನು ಸುಳ್ಳು ಹೇಳ್ತಾ ಇದ್ದೀನ? ನಾನು ಏನು ಹೇಳ್ಬೇಕಿತ್ತು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದೆಯಾ? ಓ ದುರ್ಗಾ, ಗಾಳಿಗೆ ನಿನ್ನ ಕೂದಲು ಮುಖದ ಮೇಲೆ ಬಂತಲ್ಲ, ಅದು ಈ ಕನ್ನಡಿಲಿ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೀನು ಒಳ್ಳೆ ಅಪ್ಸರೆ ಥರ ಕಾಣಿಸ್ತಾ ಇದೆ ಅಂತ ಹೇಳ್ಬೇಕಾ? ಅದನ್ನ ಹೇಳಿದ್ರೆ ನೀನು ನಂಬಿಡ್ತಿದ್ಯಾ? ಬಾಸು, ಈ ಥರ ಎಲ್ಲ ಡ್ರಾಮಾ ಆಡೋದು ಬೇಡ ಆಯಿತಾ? ಈ ಥರ ಎಲ್ಲ ಡೈಲಾಗ್ ಹೊಡಿಯೋದು ಬಿಟ್ಟು ಒಂದು ಬ್ರೇಕ್ ಮೇಲೆ ಕಾಲಿಡಿ, ಇಲ್ಲಾಂದರೆ ನಾವಿಬ್ಬರು ದೇವ್ಲೋಕಕ್ಕೆ ಪಾರ್ಸಲ್ ಆಗಿಬಿಡ್ತೀವಿ ಅಷ್ಟೇ. ಚಾನ್ಸೇ ಇಲ್ಲ. ಯಾಕೆ ಹೇಳು? ಏಕೆ? ಯಾಕಂದರೆ ಆ ಯಮ ಏನಾದರೂ ನಿನ್ನ ನೋಡ್ಬಿಟ್ರೆ, ಯಪ್ಪ ಇವ್ಳು ಕಾಡೆ ನನಗೆ ಬೇಡ ಅಂತ ಓಡಿ ಹೋಗ್ಬಿಡ್ತಾನೆ. ಬಾಸು,